ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಕ್ರೋಧಿ ನಾಮ ಸಂವತ್ಸರದ ಶುಭಾಶಯಗಳು. ಹೋಪ್ ಈ ವರ್ಷ ಎಲ್ಲರಿಗೂ ಅವ್ರವ್ರು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಅಂದ್ಕೊಂಡು ಈ ವರ್ಷನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಹಬ್ಬ ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಬೆಳಗ್ಗೆ ಎದ್ದು ಬೀದಿ ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಮಾಡಿದ್ದು ಆಯಿತು. ಆ್ಯಂಡ್ ಅಡುಗೆಗೂ ಬೇಗ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏಕೆಂದರೆ ನಿಮಗೆಲ್ಲರಿಗೂ ಪದೇ ಪದೇ ಹೇಳ್ತಾನೆ ಇರ್ತೀವಿ, ಏಕೆಂದರೆ ಇನ್ನೂ ನೀರಿನ ಪ್ರಾಬ್ಲಮ್ ಹಾಗೇ ಇದೆ ಅಂತ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತೋರಿಸ್ತೀನಿ ನಿಮಗೂ ಏನೇನು ರೆಡಿ ಮಾಡಿ ಇಟ್ಕೊಂಡು ಅಂತ. ಸೊ ದಟ್ ಕೊನೆಯಲ್ಲಿ ಒಂದು ಅರ್ಧ ಗಂಟೆಯಷ್ಟು ಅಡುಗೆ ಕೆಲಸ ಮಾತ್ರ ಬಾಕಿ ಇದೆ. ಆ್ಯಂಡ್ ಟೈಮ್ ಇನ್ನು ಇವಾಗ 10 ಗಂಟೆ ಅಷ್ಟೇ. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಬೇರೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಅಷ್ಟೇ. ಅದಕ್ಕಿಂತ ಮುಂಚೆ ಏನೇನು ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ತೋರಣ ಕಟ್ಟಬೇಕು. ಆ್ಯಂಡ್ ಯೂಶ್ವಲಿ ನಾನು ಈ ಥರ ಸ್ಟೇಪ್ಲರ್ ಪಿನ್ ಹಾಕಿ ತೋರಣ ಕಟ್ಟಲ್ಲ, ಕಡ್ಡಿನ ಯೂಸ್ ಮಾಡ್ತೀನಿ. ಬಟ್ ನನಗೆ ಸಡನ್ನಾಗಿ ಲೇಟಾಗಿ ಹೋಗ್ಬಿಟ್ಟಿತ್ತು ಆ್ಯಂಡ್ ಕಡ್ಡಿ ಅವೈಲೇಬಲ್ ಇರಲಿಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಪಿನ್ನೇ ಯೂಸ್ ಮಾಡಬೇಕಿತ್ತು. ಇಷ್ಟೆಲ್ಲ ಆದಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಕಲರ್ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಎರಡೆಳೆ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತುಂಬ ಸಿಂಪಲಾಗಿ ಎರಡೆಳೆ ರಂಗೋಲಿನ ಹಾಕ್ತಾಯಿದ್ದೀನಿ. ಆದರೆ ನಮ್ಮ ಮನೆ ಹತ್ರ ಇರೋ ಗ್ರಾನೈಟ್ ಮೇಲೆ ಕಲರ್ ರಂಗೋಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ವೈಟ್ ರಂಗೋಲಿನಲ್ಲೇ ಎರಡೆಳೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಒಂದು ಹಬ್ಬದ ದಿನ ರಂಗೋಲಿ ಹಾಕಿದ್ರೆ ಏನೋ ಒಂದು ಲಕ್ಷಣವಾಗಿ ಇರುತ್ತೆ, ಒಂದು ಹಬ್ಬ ಮಾಡಿದ್ದೀವಿ ಅಂತ ಗೊತ್ತಾಗೋಕ್ಕೆ ಅಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ನೀವುಗಳು ಎಷ್ಟು ಜನ ಎರಡೆಳೆ ರಂಗೋಲಿನ ಹಾಕ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆ ನಾನು ತುಂಬ ದಿವಸದಿಂದ ಕಷ್ಟಪಟ್ಟು ಎರಡೆಳೆ ರಂಗೋಲಿ ಹಾಕೋದನ್ನು ಕಲ್ತ್ಕೊಂಡಿದ್ದೀನಿ. ಸೊ ಹೇಗೆ ಬಂತು, ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಮನೆಗಳಲ್ಲಿ ಹಬ್ಬನ ಯಾವ ಥರ ಆಚರಿಸ್ತೀರಾ, ಏನಾರ ಬೇರೆ ಥರ ಸಂಪ್ರದಾಯಗಳು ಇದೆಯಾ ಅಥವಾ ಇದ್ದರೆ ಯಾವ ಥರ ಅನ್ನೋದನ್ನು ನನಗೆ ಹೇಳೋದನ್ನು ಮಿಸ್ ಮಾಡಬೇಡಿ. ಆ್ಯಂಡ್ ಬೆಳಗ್ಗೆ ಎದ್ದು ಫಸ್ಟ್ ಕೆಲಸನೇ ಕ್ಲೀನಾಗಿ ಸಾರಿಸ್ಬಿಟ್ಟು ಒಂದು ಬಟ್ಟೆನಲ್ಲಿ ರಂಗೋಲಿ ಹಾಕಿದ್ರೆ ಒಂದು ಹಬ್ಬ ಸ್ಟಾರ್ಟ್ ಆಗಿದೆ ಅನ್ನೋದು ನಮಗೂ ಅನಿಸುತ್ತೆ. ಅದು ವರ್ಷದ ಮೊದಲನೇ ಹಬ್ಬ. ಎಲ್ಲ ಇಡೀ ವರ್ಷ ಚೆನ್ನಾಗಿರಲಿ ಅಂತ ಕೇಳಿಕೊಂಡು ಹಬ್ಬನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲ್ಯಾನ್ ಇದ್ದಿದ್ದು ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೇಳೆ ಹೋಳಿಗೆ ಚೆನ್ನಾಗೂ ಇರುತ್ತೆ ಅಂತ. ಬಟ್ 10 ಗಂಟೆ ಒಳಗೆ ನೀರು ನಿಂತೋಗೋದ್ರಿಂದ ಎಷ್ಟೇ ನಾನು ಹಿಡಿದಿಟ್ಕೊಂಡ್ರು ಈ ಥರದ್ದೆಲ್ಲ ಮಾಡ್ಬೇಕಾದ್ರೆ ನೀರು ಸಾಕಷ್ಟು ಬೇಕಾಗುತ್ತೆ. ಆ್ಯಂಡ್ ಏನೋ ಒಂಥರ ಸರಿ ಹೋಗಲ್ಲ, ಎಲ್ಲ ತುಂಬ್ಕೊಂಡು ಮಾಡೋಕ್ಕೆ ಅಂತ ಹೋಳಿಗೆನ ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟ್ ಯಾವ್ದಾರು ಹಬ್ಬಕ್ಕೆ ಹೋಳಿಗೆ ಮಾಡೋಣ ಅಂತ. ಹಾಗಾಗಿ ಎಲ್ಲ ರೆಡಿ ಮಾಡಿ. ಆ್ಯಂಡ್ ಬಾಳೆ ಎಲೆಯನ್ನು ತೊಗೊಂಡು ಬಂದಿದ್ದು ಆಗಿದೆ. ಬಾಳೆ ಎಲೆ ತೊಗೊಂಡು ಬಂದಿದ್ದೀವಿ ಊಟಕ್ಕೆ ಅಂತ. ಮುಂದೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಕಟ್ಟಿದ್ದು ಆಗಿದೆ. ಯಾಕೆಂದರೆ ಅದು ಕಟ್ಟಿದ್ರೇ ಹಬ್ಬಕ್ಕೆ ಒಂದು ಕಳೆ ಆ್ಯಂಡ್ ಹಬ್ಬ ಆಗ್ತಿದೆ ಮನೇಲಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ನಮ್ಮ ಡೇ ಹೇಗೆ ಹೋಗುತ್ತೆ ಆ್ಯಂಡ್ ನಾನು ಯಾವ ಸೀರೆ ಉಟ್ಕೊಳ್ಳೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಉಟ್ಕೊಂಡ್ಮೇಲೆ ಮತ್ತೆ ನಿಮ್ಗಳನ್ನ ಮೀಟ್ ಮಾಡ್ತೀನಿ. ಆ್ಯಂಡ್ ಹೋಪ್ ನಿಮ್ಮಂದು ಹಬ್ಬ ಎಲ್ಲ ಚೆನ್ನಾಗಿ ಆಗ್ತದೆ ಅಂತ ಅನ್ಕೋತೀನಿ. ಯಾವುದ್ಯಾವುದಕ್ಕೆ ಮೇಯ್ನಾಗಿ ನೀರು ಜಾಸ್ತಿ ಬೇಕೋ ಆ ಥರ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ಹೋಳಿಗೆ ಅಂದ್ಕೊಂಡೆ, ಹೋಳಿಗೆ ಬದಲು ಇವತ್ತು ಹೈಗ್ರೀವ ಮಾಡ್ತಾಯಿದ್ದೀನಿ. ಸೊ ಬೇಳೆ ಬೇಯಿಸ್ಕೊಂಡಿದ್ದೀನಿ, ಕಡಲೆಬೇಳೆ. ಆ್ಯಂಡ್ ಇಲ್ಲಿ ತೊಗರಿಬೇಳೆ ಕೂಗಿಸಿಟ್ಕೊಂಡಿದ್ದೀನಿ. ಇಲ್ಲಿ ಕಲಸಿದನಕ್ಕೆ ಅಂತ ಕ್ಯಾಪ್ಸಿಕಮ್ ಹಾಗೆ ಆಲೂಗಡ್ಡೆ ಹಾಕಿ ಪಲ್ಯನೂ ಮಾಡಿ ರೆಡಿ ಇದೆ. ಸೊ ರೆಡಿಯಾಗಿ ಬಂದಿದ್ದೀನಿ. ಆ್ಯಕ್ಚುಲಿ ಯಾವುದೂ ಹೊಸ ಸೀರೆ ಉಟ್ಕೊಳ್ಳೋಕ್ಕೆ ಹೋಗಲಿಲ್ಲ, KSIC ಸೀರೆನ ಉಟ್ಕೊಂಡ್ರೆ ತುಂಬ ದಿನ ಆಗೋಗಿತ್ತು ಈ ಕಾಂಬಿನೇಷನ್ ಸ್ಯಾರಿನ ವೇರ್ ಮಾಡಿ ಅಂತ. ಡಾರ್ಕ್ ಗ್ರೀನ್ ಜೊತೆ ಡಾರ್ಕ್ ಬ್ಲ್ಯಾಕ್ ಬಟ್ ಸ್ವಲ್ಪ ಸ್ನಫ್ ಕಲರ್ ಥರನೂ ಬರುತ್ತೆ ನೀವು ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರೆ ಬಾರ್ಡರ್ಗೆ. ಬಟ್ ಬ್ಲ್ಯಾಕ್ ಹಾಕೋಬೋದು ಅಂತ ಬ್ಲ್ಯಾಕ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಇರುತ್ತೆ ಅಂತ ಗೋಲ್ಡೇ ಹಾಕೊಳ್ಳೋ ಬದಲು ಟೆರಾಕೋಟಾ ನೆಕ್ ಸೆಟ್ಸ್ನ ವೇರ್ ಮಾಡಿದ್ದೀನಿ. ಗ್ರ್ಯಾಂಡಾಗೂ ಇರುತ್ತೆ ಅಂತ. ಆ್ಯಂಡ್ ಟೆರಾಕೋಟಾ ಇಯರಿಂಗ್ಸ್ ಹಾಕೊಂಡಿದ್ದೀನಿ. ಇದಕ್ಕೆ ಸಿಂಪಲಾಗಿ ಒಂದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಜೊತೆ ಒಂದು ಗೋಲ್ಡ್ ಬ್ಯಾಂಗಲ್ನ ವೇರ್ ಮಾಡಿದ್ದೀನಿ. ಸೊ ಹಬ್ಬಕ್ಕೆ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ರೆಡಿಯಾಗಿದ್ದು ಆಯಿತು. ಈಗ ಸ್ವಲ್ಪ ಪೂಜೆ ಮಾಡಬೇಕು. ಆ್ಯಂಡ್ ಕೂದಲು ಇನ್ನೂ ಸಖತ್ತು ಒದ್ದೆ ಇದೆ. ಸೊ ಹಾಗಾಗಿ ಹಾಗೆ ಕೂದಲು ಬಿಟ್ಕೊಂಡು ಪೂಜೆ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆಲ್ಲ ಸರಿ ಹೋಗಲ್ಲ ಅಂತ ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಏನೇನು ರೆಡಿ ಆಗಿಲ್ಲ, ಇಷ್ಟೇ ಆಗಿರೋದು. ಆ್ಯಂಡ್ ಸ್ಯಾರಿ ಓವರ್ ಆಲ್ ನಿಮಗೆ ಈ ಥರ ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ KSIC ಸ್ಯಾರಿ ಆಗಿರೋದ್ರಿಂದ ಕ್ಲೀನಾಗಿ ಉಟ್ಕೊಳ್ಳೋದು ಬೇಗ ಆಗುತ್ತೆ. ಆದರೂ ಸ್ವಲ್ಪ ಅರ್ಜೆಂಟಾಗಿ ಉಟ್ಟಿದ್ದೀನಿ. ಹಾಗಾಗಿ ಸೆರ್ಗೂ ಅಷ್ಟೊಂದು ಕ್ಲೀನಾಗಿ ತೆಗೆದಿಲ್ಲ. ತುಂಬ ಲೇಟಾಗಿ ಹೋಗ್ಬಿಡುತ್ತೆ ತುಂಬ ಕ್ಲೀನಾಗಿ ಉಟ್ಕೊತಾ ಕೂತ್ಕೊಂಡ್ರೆ ಅಂತ. ಸೊ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಈಗ ಪೂಜೆ ಮಾಡಿ ಎಳ್ಳು ಬೆಲ್ಲ ತಿಂದು ಆಮೇಲೆ ಮಿಕ್ಕಿದ ಅಡುಗೆನ ಮಾಡ್ತೀನಿ.
ಆ್ಯಂಡ್ ನಮ್ಮಲ್ಲಿ ಯೂಶ್ವಲಿ ನಾನೇ ಪೂಜೆ ಮಾಡ್ತೀನಿ, ಅಂದರೆ ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಮಾಡಲ್ಲ, ಅದನ್ನು ನೈವೇದ್ಯ ಮಾಡ್ತೀನಿ ಅಷ್ಟೇ. ಆ್ಯಂಡ್ ನಾವು ಇದಕ್ಕೆ ಮಿಕ್ಸ್ ಮಾಡೋದು ಬೆಲ್ಲದ ಜೊತೆ ಬರೀ ಬೇವಿನ ಹೂ ಮಾತ್ರನೇ. ಆ್ಯಂಡ್ ನಮಗೆ ನಾನು ಹೋಗಿ ತಂದಾಗ ಲೇಟ್ ಆಗಿಬಿಟ್ಟಿತ್ತು ಬೇವಿನ ಸೊಪ್ಪು, ಹಾಗಾಗಿ ಹೂಗಳು ತುಂಬ ಸಿಕ್ಕಿಲ್ಲ. ಬಟ್ ಇರೋದ್ರಲ್ಲೇ ಬೆಲ್ಲ ಜೊತೆ ಮಿಕ್ಸ್ ಮಾಡಿ ಅದನ್ನು ನೈವೇದ್ಯ ಮಾಡಿ. ಆ್ಯಂಡ್ ನಿಮಗೆ ಕಾಣಿಸ್ತಾ ಇರ್ಬೋದು ಸಾಕಷ್ಟು ಹೂಗಳು ಮನೆಯಲ್ಲೇ ಬಿಟ್ಟಿತ್ತು. ದಾಸವಾಳ ಆಮೇಲೆ ಮಲ್ಲಿಗೆ ನಿಮಗೆ ತೋರಿಸಿದೆ ಮೊಗ್ಗಾಗಿದೆ ಅಂತ, ಹಬ್ಬಕ್ಕೆ ಕರೆಕ್ಟಾಗಿ ಅರಳಿತ್ತು. ಸೊ ಖುಷಿ ಏನು ಅಂತಂದರೆ ಮನೇಲಿ ಬಿಟ್ಟಿರೋ ಅಂಥ ಹೂನಲ್ಲೇ ಅಲಂಕಾರ ಮಾಡಿದ್ದೀನಿ ಅನ್ನೋದು ತುಂಬ ಖುಷಿ ಇತ್ತು ನನಗೆ. ಇದ್ರ ಜೊತೆ ಕೆಲವು ಕಲರ್ದು ಶಾವಂತಿಗೆನ ಮಾತ್ರ ಅಂಗಡಿನಲ್ಲಿ ತೊಗೊಂಡು ಬಂದಿದೆ. ಆ್ಯಂಡ್ ನಮ್ಮ ಮನೆ ದೇವ್ರ ಮನೆ ಈ ಥರ ಕಾಣಿಸ್ತಿತ್ತು. ಬೇವು ಬೆಲ್ಲ ರೆಡಿ ಆಗಿದೆ. ಸೊ ಎಲ್ಲರಿಗೂ ಕೊಟ್ಟು ಸಿಹಿ ಕಹಿ ಎರಡೂ ಇರಲಿ ಲೈಫಲ್ಲಿ, ಆದರೆ ಜಾಸ್ತಿ ಸ್ವೀಟೇ ಇರಲಿ ಅಂತ ಅಂದ್ಕೊಂಡು ಇವತ್ತಿನ ಹಬ್ಬದ ಒಂದು ವಿಶೇಷ ಬೇವು ಬೆಲ್ಲ ರೆಡಿ ಇದೆ. ಬೇವಿನ ಹೂವು ಅಷ್ಟೇ, ಬೇವಿನ ಹೂವು ಮತ್ತು ಬೆಲ್ಲ. ಸೊ ಸಿಂಪಲ್ ಪೂಜೆ ರೆಡಿ ಆಗ್ತಿದ್ದಂಗೆ, ಪೂಜೆ ಆಗ್ತಿದ್ದಂಗೆ ಅಡುಗೆ, ಏಕೆಂದರೆ ಇವತ್ತು ತಿಂಡಿ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಅಡುಗೆ ಮಾಡಿ ಊಟ ಮಾಡಿಬಿಡೋಣ ಅಂತ ಅಂದ್ಕೊಂಡು ಒಂದು 12-12ವರೆಗೆ ಊಟ ಮಾಡ್ಬೋದು ಅಂತ ತಿಂಡಿ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಅಡುಗೆ ಮಾಡ್ತೀನಿ. ಅಡುಗೆಗಿಂತ ಮುಂಚೆ ಫಸ್ಟು ಸೀರೆ ಚೇಂಜ್ ಮಾಡಿಕೊಂಡು ಬಂದು ಆಮೇಲೆ ಅಡುಗೆ ಕಂಟಿನ್ಯೂ ಮಾಡ್ತೀನಿ. ಹಬ್ಬ ಆಗಿದ್ದರಿಂದ ಮತ್ತೆ ಡ್ರೆಸ್ ಹಾಕ್ಕೊಂಡು ಬರೋಕ್ಕೆ ಹೋಗಲಿಲ್ಲ. ನಿಮಗೆ ತೋರಿಸಿದೆ ಸಿಂಪಲಾಗಿರುವಂಥ ಒಂದು ಬಾಂದಿನಿ ಪ್ರಿಂಟ್ ಸೀರೆನ ತೊಗೊಂಡಿದ್ದೆ ಅಂತ ತುಂಬ ದಿನದ ಹಿಂದೆ. ಬೆಳೆದು ವಿತ್ ಬ್ಲೌಸ್ ಏನು ಹೊಲ್ಸ್ಕೊಳಕ್ಕೆ ಹೋಗಲಿಲ್ಲ, ಒಂದು ಪ್ಲೇನ್ ರೆಡ್ ಬ್ಲೌಸ್ ಇತ್ತು ಅಂತ ಅದನ್ನೇ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಒಬ್ಬರೇ ಇದ್ರೆ ಮಾಡೋಕ್ಕಾಗಲ್ಲ ಅಂತ ಇವನು ಬಂದಿದ್ದಾನೆ ಹೆಲ್ಪ್ಗೆ. ಸೊ ಅದು ಬೇಗ ಬೇಗ ಕೆಲಸ ಆಗುತ್ತೆ. ರಜನೂ ಇರೋದ್ರಿಂದ ಫ್ರೀಯಾಗೆ ಇದ್ದಾನೆ ಅವನು. ಸೊ ಹಾಗಾಗಿ ಒಬ್ರೊಬ್ರು ಒಂದೊಂದು ಬೇಗ ಮಾಡಿದ್ರೆ ಆಗುತ್ತೆ ಕೆಲಸ ಅಂತ ಮಾಡ್ತಾ ಇದ್ದೇನೆ. ಆಲೂಗಡ್ಡೆ ಬಜ್ಜಿ ಮಾಡೋ ಬದಲು ಬೇರೆ ಏನೋ ಟ್ರೈ ಮಾಡಿದೆ, ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಲೈಕ್ ಪಕೋಡ ಬದಲು ಅದಕ್ಕೆ ಈರುಳ್ಳಿ ಎಲ್ಲ ಏನೂ ಹಾಕಿಲ್ಲ, ಆಲೂಗಡ್ಡೆನ ತುರಿದು ಹಾಕಿರೋದು. ಆ್ಯಂಡ್ ಸ್ವಲ್ಪ ನೀರಾಗಿ ಕಲ್ಸ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಮೆತ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ, ಬಟ್ ನೋಡೋಣ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸರಿಗೆ ಬಂದರೆ ನಿಮ್ಗಳಿಗೂ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಹಬ್ಬ ಅಂದಮೇಲೆ ಮೇಯ್ನೇ ಊಟ, ಅದು ಚೆನ್ನಾಗಿರುವಂಥ ಅಡುಗೆ ಮಾಡ್ಕೊಂಡು ತಿನ್ಬಿಟ್ರೆ ಏನೋ ಒಂಥರ ಹಬ್ಬ ಆಗಿದ್ದಕ್ಕೂ ನೆಮ್ಮದಿ ಅಂತ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ಸಲ ಆ್ಯಕ್ಚುಲಿ ಬೋಂಡಕ್ಕೆ ಅಂತ ಈ ಥರ ಟ್ರೈ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾರ ಮಾಡಿದಾಗ ನಿಮಗೆ ಖಂಡಿತ ರೆಸಿಪಿನ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ರೆಸಿಪಿನಲ್ಲಿ ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಹೈಗ್ರೀವ ಮಾಡೋದು ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆನ ಒಂದು 1/4 ಗಂಟೆಯಷ್ಟು ನೆನೆಸ್ಬಿಟ್ಟು 2 ಕೂಗು ಕೂಗಿಸ್ಕೊಂಡಿದ್ದೀನಿ. ನಿಮಗೆ ತುಂಬ ಮೆತ್ತಗೆ ಬೇಕು ಬೇಳೆ ಅಂದರೆ ಒಂದು 3-4 ಕೂಗನ್ನ ಕೂಗಿಸ್ಕೋಬೋದು. ಇಷ್ಟಾದಮೇಲೆ ನೀರು ಸ್ವಲ್ಪ ಜಾಸ್ತಿ ಹಾಗೇ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಫಸ್ಟು ಉಂಡೆ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಮಾಮೂಲಿ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಚಿಕ್ಕ ಸ್ಪೂನ್ನಲ್ಲಿ ಏಲಕ್ಕಿ ಪುಡಿ, ನೀವು ಬೇಕಿದ್ರೆ ಸ್ವಲ್ಪ ಕೇಸರಿ ಕೂಡ ಹಾಕೋಬೋದು, ಬಟ್ ನಾನು ಹಾಕಿಲ್ಲ. ಹಾಗೆ ಇದ್ರ ಜೊತೆ ಬೇಯಬೇಕಾದ್ರೆ ಒಂದು 3-4 ಲವಂಗ ಹಾಕಿದೆ, ಅದರದ್ದು ಫ್ಲೇವರ್ ಹಾಗೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಎಲ್ಲ ಕುದ್ದಿದ್ದಾದ್ಮೇಲೆ ಈ ಥರ ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕ್ಕೊಂಡಷ್ಟು ಹೈಗ್ರೀವ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ತುಪ್ಪದಲ್ಲಿ ಕರೆದಂಥ ಅಥವಾ ತುಪ್ಪದಲ್ಲಿ ಬಾಡಿಸ್ಕೊಂಡಂಥ ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿನ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಇರೋವಂಥ ಹೈಗ್ರೀವ ರೆಡಿ ಆಗುತ್ತೆ. ಆ್ಯಂಡ್ ನಮ್ಮ ಮನೇಲಿ ಎಲ್ಲರಿಗೂ ಈ ಸ್ವೀಟ್ ತುಂಬಾ ಇಷ್ಟ. ಇಷ್ಟು ನಮ್ಮ ಯುಗಾದಿ ಹಬ್ಬ ಆಗಿತ್ತು. ಆ್ಯಂಡ್ ಊಟ ಮಾಡಿದ್ರೆ ಹಬ್ಬ ಆಲ್ಮೋಸ್ಟ್ ಮುಗ್ದಂಗೆ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.